ಇತ್ತೀಚೆಗೆ ಮಂಗಳೂರು ನಡೆಯುತ್ತಿರುವ ಘಟನೆಗಳನ್ನು ನೋಡಿದಾಗ ಸರಕಾರಿ ಇಲಾಖೆಗಳು ತಮ್ಮ ಕರ್ತವ್ಯಗಳನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ನೈಜ ಉದಾಹರಣೆ ಹೇಳಿದರೆ, ನಮ್ಮ ಏಜ ಹಾಸ್ಪಿಟಲ್ ಎದುರುಗಡೆ ಇರುವಂಥ ಒಂದು ಲಾಡ್ಜಿನಲ್ಲಿ ಒಂದು ಲಿಫ್ಟ್ ಅಪಘಾತ ಆಗಿದೆ. ಈ ಅಪಘಾತದಲ್ಲಿ ನೌಪಾಲ್ ಹೇಳುವ ಒಂದು 30 ವರ್ಷದ ತರುಣ ಒಂದು ಮೃತಪಟ್ಟಿದ್ದಾರೆ. ಇದು ಯಾವ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆ ಒಂದು ಬೇಜವಾಬ್ದಾರಿಯಿಂದ ಮತ್ತು ನಮ್ಮ ನಗರದ ವಿವಿಧ ಇಲಾಖೆಗಳ ಒಂದು ತೊಂದರೆಗಳಿಗೆ ಯಾವುದೇ ಆ್ಯಕ್ಷನ್ ತಗೊಳ್ಳೋದಿಲ್ಲ, ಏನೇ ಕ್ರಮ ಕೈಗೊಳ್ಳುವುದಿಲ್ಲ ಹೇಳುವಂಥ ಧೈರ್ಯ ಮಂಗಳೂರಿನ ಜನರಲ್ಲಿ ಇರುವುದರಿಂದ ಇಂಥ ಘಟನೆಗಳಾಗ್ತಾ ಇದೆ. ಇಲ್ಲಿ ನಾವು ನೋಡಿದರೆ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಯಿಂದ ಸ್ಯಾಂಕ್ಷನ್ ಆಗಿರುವ ಪ್ಲ್ಯಾನಿನ ಹೊರಗಡೆಯಿಂದ ತಗಡು ಸೀಟಿನಲ್ಲಿ ಮೇಲೆ ತನಕ ಒಂದು ಬಂದ್ ಮಾಡಿ ಅದರ ಒಳಗೆ ಹೈಡ್ರಾಲಿಕ್ ಲಿಫ್ಟ್ ಅಂತ ಹೇಳ್ತಾರೆ, ಅದನ್ನು ಏನು ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ದ್ವಂದ್ವ ಏನು ಅಂತ ಹೇಳಿದರೆ, ಮೆಸ್ಕಾಮಿನವರು ಹೇಳ್ತಾರೆ ನಾವು ಲಿಫ್ಟ್ಗೆ ಪರ್ಮಿಷನ್ ಕೊಡೋದು ಅದು ನಮ್ಮ ವಿದ್ಯುತ್ನಿಂದ ಉಪಯೋಗ ಆಗುವಂಥದ್ದಕ್ಕೆ ನಾವು NOC ಮಾಡೋದು, ಆದರೆ ಇದು ಹೈಡ್ರಾಲಿಕ್ ಇದಾಗಿರುವುದರಿಂದ ಇದಕ್ಕೆ ನಮ್ಮಿಂದ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ, ನಾವು ಯಾವುದೇ NOC ಕೊಡೋದಿಲ್ಲ, ಅದು ಹೆಚ್ಚುವರಿ ನಿರ್ಮಾಣ ಆಗಿರುವುದರಿಂದ ಅದನ್ನು ಮಹಾನಗರ ಪಾಲಿಕೆಯವರು ನೋಡಬೇಕು ಅಂತ. ಆದರೆ ಅದು ನೋಡುವಾಗ ಅದೇ ರೀತಿ ಕಾಣ್ತಾ ಇದೆ. ಯಾಕೆ ಹೇಳಿದರೆ, ತಗಡು ಸೀಟಿನಿಂದ ಕಟ್ಟಡದ ಹೊರಗಡೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಹೇಳ್ತಾರೆ ನಮ್ಮಿಂದ ಪರ್ಮಿಷನ್ ಆಗಲೇಬೇಕು. ಆದರೆ ಇಲ್ಲಿ ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ. ಕೆಲವರಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಮತ್ತು ಇಂಥದ್ದು ಅನಧಿಕೃತ ಆಗುವ ಬಗ್ಗೆ ನಮ್ಮ ಗಮನಕ್ಕೆ ಬರುವುದಿಲ್ಲ. ಯಾರಾದರೂ ನಮ್ಮ ಗಮನಕ್ಕೆ ತಂದರೆ ನಾವು ಖಂಡಿತ ಆ್ಯಕ್ಷನ್ ತಗೊಳ್ತೇವೆ ಅಂತ. ಆದರೆ ಅವರಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ನಾವು ಅವರಿಗೆ ಅದಕ್ಕೆ ಪರ್ಮಿಷನ್ ಕೊಡ್ಬೋದು ಅಲ್ಲದೆ ಅದರ ಸೇಫ್ಟಿಯ ಜವಾಬ್ದಾರಿ ನಮ್ಮದಲ್ಲ ಹೇಳಿ. ಆದರೆ ಮಹಾನಗರ ಪಾಲಿಕೆಗೆ ಸೇಫ್ಟಿಯ ಜವಾಬ್ದಾರಿ ಇಲ್ಲ, ಮೆಸ್ಕಾಮಿನವರಿಗೆ ಇಲ್ಲ. ಹಾಗಾದರೆ ಈ ರೀತಿಯ ಲಿಫ್ಟ್ಗಳನ್ನು ಉಪಯೋಗಿಸುವ ಕಟ್ಟಡಗಳಲ್ಲಿ ಸೇಫ್ಟಿಯ ಜವಾಬ್ದಾರಿ ಯಾರ್ದು? ಕಟ್ಟಡ ಮಾಲಕರದ ಅಲ್ಲ. ಈ ಲಿಫ್ಟನ್ನು ತಮ್ಮ ಅಂಗಡಿಗಾಗಿ ಅದನ್ನು ಫಿಕ್ಸ್ ಮಾಡಿದ ಸಂಸ್ಥೆಯವರದ ಹೇಳುವಂಥದ್ದು. ಇಲ್ಲಿ ಇನ್ನೊಂದು, ನೌಪಾಲಿದು ಮೃತಪಟ್ಟು ಇಷ್ಟು ದಿವಸ ಆಯಿತು, ಆದರೆ ಈ ಬಗ್ಗೆ ಯಾವ ಇಲಾಖೆಯಲ್ಲೂ ಕೂಡ ಕ್ರಮ ಕೈಗೊಂಡಿರುವಂಥದ್ದು ಕಾಣ್ತಾ ಇಲ್ಲ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ಈ ನೌಫಾಲ್ ವಿಶೇಷ ಸಾಮರ್ಥ್ಯದ ಹುಡುಗ. ಹೇಳಿದರೆ ಈತನಿಗೆ ಬಾಯಿ ಬರುವುದಿಲ್ಲ, ಈತನಿಗೆ ಕಿವಿ ಕೇಳುವುದಿಲ್ಲ. ಇಂಥ ವ್ಯಕ್ತಿಯನ್ನು ಸರಿ ಒಂದು ಮಾನವೀಯತೆಯಿಂದ ಈತನಿಗೆ ಕೆಲಸ ಕೊಟ್ಟಿರ್ಬೋದು, ಆದರೆ ಈ ಸಂಸ್ಥೆಯ ಬೇಜವಾಬ್ದಾರಿಯಿಂದ ಇವನು ಮೃತನಾಗಿರುವುದರಿಂದ ಇವನಿಗೆ ಸಂಸ್ಥೆ ಯಾವುದೇ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇಲ್ಲ. ಈಗ ಪೊಲೀಸ್ ಇಲಾಖೆ ಏನು ಮಾಡಿದೆ, ಮಹಾನಗರ ಪಾಲಿಕೆ ಏನು ಮಾಡ್ತದೆ, ಮೆಸ್ಕಾಮಿನವರ ಕರ್ತವ್ಯ ಏನು? ಈ 3 ಇಲಾಖೆಗಳು ಯಾವ ಕ್ರಮ ತಗೊಂಡಿದ್ದಾರೆ ಹೇಳುವುದನ್ನು ಮಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಪ್ರಶ್ನಿಸ್ತಿದ್ದಾರೆ. ಈ ಅವಘಡ ಆದಾಗ ಅಲ್ಲಿಗೆ ಬಂದ ಪೊಲೀಸರು ಆನಂತರ ಏನು ಮಾಡಿದ್ದಾರೆ ಹೇಳುವುದು ಜನರ ಗಮನಕ್ಕೆ ಬರಲಿಲ್ಲ. ಆ ಮೃತಪಟ್ಟ ನೌಫಾಲ್ನ ಮನೆಯವರಿಗೆ ಯಾವುದೇ ಪರಿಹಾರದ ವ್ಯವಸ್ಥೆ ಆಗಲಿಲ್ಲ.
ಈಗ ನಮ್ಮ ಗಮನಕ್ಕೆ ಬಂದ ಪ್ರಕಾರ ಈ ವಿಶೇಷ ಸಾಮರ್ಥ್ಯ ಇರುವಂಥ ಒಂದು ಏನು ಸಂಘಟನೆ ಇದೆ, ಈ ನೌಪಾಲಿಗೆ ನ್ಯಾಯ ಕೊಡಗಿಸಬೇಕು ಹೇಳಿ ಇವರು ಶೀಘ್ರದಲ್ಲೇ ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಪ್ರತಿಭಟನೆ ಮಾಡ್ತಾರೆ ಹೇಳುವಂಥದ್ದು ತುಳುನಾಡು ನ್ಯೂಸಿಗೆ ಗಮನಕ್ಕೆ ಬಂದಿದೆ.